ಅಪ್ಪನ ಹಿಂದೆ ಒಂದು ಕಪ್ಪು ಆಕೃತಿ ನಿಂತಿದೆ. ಅದರ ಕಣ್ಣುಗಳು ಕೆಂಪಾಗಿವೆ. ಇದು ಒಂದು 8 ವರ್ಷದ ಮಗು ನೋಡಿದ ದೃಶ್ಯ. ಆ ರಾತ್ರಿ ನಿಜವಾಗಿ ಏನು ನಡೆಯಿತು? ನಮಸ್ಕಾರ ಸ್ನೇಹಿತರೆ, ಇಂದು ರಾತ್ರಿ ನೀವು ಏಕಾಂಗಿಯಾಗಿ ಈ ವಿಡಿಯೋ ನೋಡ್ತಿದ್ದೀರಾ? ಸ್ವಲ್ಪ ನಿಲ್ಲಿಸಿ, ಒಂದು ಕ್ಷಣ ನಿಮ್ಮ ಸುತ್ತಲೂ ನೋಡಿ. ನಿಮ್ಮ ಹಿಂದೆ ಯಾರಾದರೂ ಇದ್ದಾರಾ? ಇಲ್ಲ ಅಂತ ಅನಿಸುತ್ತೆ ತಾನೆ. ಆದರೆ ಈ ಕತೆ ಕೇಳಿದ ನಂತರ ಆ ನಂಬಿಕೆ ಉಳಿಯುತ್ತದೆ ಅಂತ ಗ್ಯಾರಂಟಿ ಇಲ್ಲ. ಸ್ನೇಹಿತರೆ, ನಾವು ಇಂದು ಮಾತಾಡಲು ಹೊರಟಿರುವ ವಿಷಯ ಅದು ಕೇಳಲು ಸುಲಭ ಇಲ್ಲ, ಆದರೆ ಇದು ಸತ್ಯ. ನಮ್ಮ ಸಮಾಜದಲ್ಲಿ ಅನೇಕರಲ್ಲಿ ಒಂದು ರೀತಿಯ ಅಸೂಯೆ ಅಥವಾ ಕೆಟ್ಟ ದೃಷ್ಟಿ ಇರುತ್ತದೆ. ಬೇರೆಯವರನ್ನು ನೋಡಿ ಹೊಟ್ಟೆ ಉರಿಯುತ್ತದೆ. ಅವರ ಸಂತೋಷ ಸಹಿಸಲು ಆಗುವುದಿಲ್ಲ. ಅವರ ಯಶಸ್ಸನ್ನು ನೋಡಿ ಕೋಪ ಬರುತ್ತದೆ, ಮತ್ತು ಆ ಕೋಪ, ಆ ಹೊಟ್ಟೆ ಕಿಚ್ಚು ಕೆಲವರನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತೆ ಅಂದರೆ ಅವರು ಕೆಟ್ಟ ದಾರಿ ಹಿಡಿಯುತ್ತಾರೆ. ಕಾಲ ಜಾದು, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ. ಈ ಶಬ್ದ ಕೇಳಿದ ತಕ್ಷಣ ಅನೇಕರು ಭಯಪಡುತ್ತಾರೆ. ಇನ್ನು ಕೆಲವು ಜನ ಅದೆಲ್ಲ ನಂಬಿಕೆ ಮಾತ್ರ, ವಾಸ್ತವದಲ್ಲಿ ಅಂಥದ್ದೇನೂ ಇಲ್ಲ ಅಂತ ಹೇಳುತ್ತಾರೆ. ಕಾಲ ಜಾದು ಅಥವಾ ಮಾಟ ಮಂತ್ರ ಎಂದರೆ ಅತೀಂದ್ರಿಯ ಶಕ್ತಿಗಳ ಮೂಲಕ ಇತರರಿಗೆ ಹಾನಿ ಮಾಡಲು ಗೊಂಬೆಗಳಿಗೆ ಮೊಳೆ ಹೊಡೆಯುವ ಅಥವಾ ತಾಂತ್ರಿಕ ವಿಧಿವಿಧಾನಗಳನ್ನು ಬಳಸುವ ಒಂದು ನಂಬಿಕೆಯಾಗಿದೆ. ಈ ವಿಶಿಷ್ಟ ಪದ್ಧತಿಯನ್ನು ಮುಖ್ಯವಾಗಿ ದ್ವೇಷ, ಪ್ರತೀಕಾರ ಅಥವಾ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ. ವಿಜ್ಞಾನವು ಇದನ್ನು ಕೇವಲ ಮನೋವೈಜ್ಞಾನಿಕ ಭಯ ಎಂದು ಕರೆದರೂ ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಅಪಾಯಕಾರಿ ಕೃತ್ಯವೆಂದು ಪರಿಗಣಿಸಲ್ಪಟ್ಟಿದೆ. ಇಂದು ನಮ್ಮ ಕತೆ ಕಾಲ ಜಾದುವಿನಿಂದ ತುಂಬ ಹಿಂಸೆಪಟ್ಟ ಒಂದು ಕುಟುಂಬದ ಬಗ್ಗೆ. ಇದು ಯಾರೋ ಬರೆದ ಕಾದಂಬರಿಯಲ್ಲ, ಇದು ಸಿನಿಮಾ ಕಥೆಯಲ್ಲ, ಇದು ಅಕ್ಷಯ್ ಎಂಬುವವರು ತಮ್ಮ ಕಣ್ಣಾರೆ ನೋಡಿದ ಘಟನೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಬರೆದ ಅನುಭವ. ಅವರ ಮಾತುಗಳಲ್ಲಿ ಇನ್ನೂ ಭಯ ಇದೆ. ಅವರ ಕೈಗಳು ಆ ರಾತ್ರಿಯನ್ನು ನೆನೆಸಿಕೊಂಡಾಗ ನಡುಗುತ್ತವೆ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಆದರೆ ಆ ರಾತ್ರಿ ನಿಜವಾಗಿ ಏನು ನಡೆಯಿತು ಮತ್ತು ಯಾಕೆ ಈ ಮನೆಯ ಮೇಲೆ ಇಂಥ ಭಯಂಕರ ಶಕ್ತಿ ಬಿದ್ದಿತು? ಅದು ತಿಳಿಯಬೇಕಾದರೆ ನೀವು ಈ ಕಥೆಯ ಜೊತೆ ಕೊನೆಯವರೆಗೂ ಇರಬೇಕು. ಇದು ಸುಮಾರು 5-6 ವರ್ಷಗಳ ಹಿಂದಿನ ಮಾತು. ಮಹಾರಾಷ್ಟ್ರದ ಒಂದು ಸಾಮಾನ್ಯ ನಗರ. ಅಲ್ಲಿ ಒಂದು ಬಡಾವಣೆಯ ಒಳಗೆ ಒಂದು ಸಾಮಾನ್ಯ ಮನೆ. ಆ ಮನೆಯಲ್ಲಿ ರಾಜೇಶ್ ಅವರ ಕುಟುಂಬ ಬದುಕುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಆ ಮನೆಯಲ್ಲಿ ಅಡುಗೆ ಮನೆಯಿಂದ ಘಮಘಮನೆ ವಾಸನೆ ಬರುತ್ತಿತ್ತು. ಮಕ್ಕಳ ನಗು ಕೇಳಿಸುತ್ತಿತ್ತು. ರಾಜೇಶ್ ಅವರ ಹೆಂಡತಿ ಹಾಡುಗುಣುಗುತ್ತಾ ಕೆಲಸ ಮಾಡುತ್ತಿದ್ದರು. ರಾಜೇಶ್ ಕೆಲಸಕ್ಕೆ ಹೋಗಿ ಬರುತ್ತಿದ್ದರು. ಮನೆಯ ತುಂಬ ಜೀವಂತಿಕೆ ಇತ್ತು. ಆಚೆಯಿಂದ ನೋಡಿದರೆ ಇದು ತುಂಬಾ ಸಂತೋಷದ ಕುಟುಂಬದ ತರ ಕಾಣಿಸುತ್ತಿತ್ತು. ಆದರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಏನಂದ್ರೆ, ಅಲ್ಲಿದ್ದವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಈ ನಗುವಿನ ಹಿಂದೆ ಒಂದು ಕತ್ತಲೆ ಶಕ್ತಿ ತುಂಬಾ ನಿಧಾನವಾಗಿ ತನ್ನ ಬಲೆ ಬೀಸುತ್ತಿದೆ ಎಂದು. ಅವರ ಪಕ್ಕದ ಮನೆಯಲ್ಲಿದ್ದ ಅಕ್ಷಯ್ ಅವರ ಕುಟುಂಬ ರಾಜೇಶ್ ಅವರ ಒಳ್ಳೆಯ ಸ್ನೇಹಿತರಾಗಿದ್ದರು. ಪ್ರತಿ ಹಬ್ಬದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದರು, ಮಾತನಾಡುತ್ತಿದ್ದರು. ಆ ಸಮಯದಲ್ಲಿ ಅವರಿಗೆ ಗೊತ್ತಿರಲಿಲ್ಲ ಮುಂದೆ ಅವರು ಏನು ನೋಡಲಿದ್ದಾರೆ ಎಂದು, ಮುಂದೆ ಯಾವ ಭಯಂಕರ ರಾತ್ರಿಗಳನ್ನು ಅವರು ತಮ್ಮ ಕಣ್ಣಾರೆ ನೋಡಲಿದ್ದಾರೆ ಎಂದು. ಮೊದಲಿಗೆ ಅದು ಸಾಮಾನ್ಯ ಅಂತಲೇ ಕಾಣಿಸುತ್ತಿತ್ತು. ರಾಜೇಶ್ ಅವರಿಗೆ ರಾತ್ರಿ ನಿದ್ದೆ ಬರದೆ ಹೋಗಲು ಶುರುವಾಯಿತು. ಒಂದು ಸ್ವಲ್ಪ ದಿನ ಸ್ಟ್ರೆಸ್ ಇರಬೇಕು ಅಂತ ಮಲಗಿ ಬಿಡುತ್ತಿದ್ದರು. ಆದರೆ ರಾಜೇಶ್ ಅವರಿಗೆ ದಿನೇ ದಿನೇ ಆರೋಗ್ಯ ಹದಗೆಡಲು ಶುರುವಾಯಿತು. ರಾತ್ರಿ ಮಲಗಿದ್ದರೂ ಕಣ್ಣು ಮುಚ್ಚಿದ ತಕ್ಷಣ ಮನಸ್ಸು ಅಸ್ಥಿರವಾಗುತ್ತಿತ್ತು. ಏನೋ ಒಂದು ಭಯ ಎದೆಯೊಳಗಿಂದ ಹೇಳುತ್ತಿತ್ತು. ಯಾಕೆ ಅಂತ ಹೇಳಲು ಸಾಧ್ಯವಿಲ್ಲ, ಆದರೆ ಆ ಭಾವನೆ ತುಂಬ ತೀವ್ರವಾಗಿತ್ತು. ನಿದ್ರೆ ಬಂದಾಗಲೂ ಕೆಟ್ಟ ಕನಸುಗಳು ಬರುತ್ತಿದ್ದವು. ಆದರೆ ಅವು ಸಾಮಾನ್ಯ ಕನಸುಗಳಲ್ಲ. ಕಪ್ಪು ಆಕೃತಿಯೊಂದು ಅವರನ್ನು ಹಿಂಬಾಲಿಸುತ್ತಿತ್ತು. ಕನಸಿನಲ್ಲಿ ಅವರು ಓಡುತ್ತಿದ್ದರು, ಆದರೆ ಆಕೃತಿ ಅವರನ್ನು ಬಿಡುತ್ತಿರಲಿಲ್ಲ. ಅದು ಅವರ ಉಸಿರನ್ನೇ ನಿಲ್ಲಿಸುವಂತೆ ಬಂದು ಮೇಲೆ ನಿಲ್ಲುತ್ತಿತ್ತು. ರಾಜೇಶ್ ಕೂಗಲು ಹೋಗುತ್ತಿದ್ದರು, ಆದರೆ ಧ್ವನಿ ಬಾಯಿಂದ ಆಚೆ ಬರುತ್ತಿರಲಿಲ್ಲ. ಆದರೆ ಇಲ್ಲಿ ನಿಜವಾಗಿಯೂ ಭಯ ಆಗುವ ವಿಷಯ ಏನೆಂದರೆ, ಒಂದು ರಾತ್ರಿ ರಾಜೇಶ್ ಅವರ ಹೆಂಡತಿಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಯಿತು. ಅಕ್ಕಪಕ್ಕ ತಿರುಗಿ ನೋಡಿದಳು. ರಾಜೇಶ್ ಮಲಗಿದ್ದಾರೆ, ಆದರೆ ಅವರ ಕಣ್ಣುಗಳು ತೆರೆದೇ ಇದ್ದವು. ತೆರೆದ ಕಣ್ಣುಗಳು, ಆದರೆ ದೃಷ್ಟಿ ಎಲ್ಲಿದೆ ಅಂದರೆ ಅದು ಚಾವಣಿಯ ಮೇಲಿನ ಯಾವುದೋ ಒಂದು ಬಿಂದುವನ್ನು ನೇರವಾಗಿ ನೋಡುತ್ತಿತ್ತು. ಆಕೆ ರಾಜೇಶ್ ಅಂತ ಕರೆದಳು. ಯಾವ ಉತ್ತರವೂ ಇಲ್ಲ. ರಾಜೇಶ್ ಮತ್ತೊಮ್ಮೆ ಕರೆದಳು.
ಸ್ವಲ್ಪ ಜೋರಾಗಿ. ಆ ಕ್ಷಣದಲ್ಲಿ ರಾಜೇಶ್ ಅವರ ಬಾಯಿಂದ ಒಂದು ಶಬ್ದ ಆಚೆ ಬಂತು. ಆದರೆ ಅದು ಕನ್ನಡ ಅಲ್ಲ, ಹಿಂದಿ ಅಲ್ಲ, ಮರಾಠಿ ಅಲ್ಲ, ಯಾವ ಭಾಷೆ ಅಂತ ಗುರುತೇ ಸಿಗದ ಶಬ್ದಗಳು. ಗೊಣಗಿದಂತೆ, ಯಾರಿಗೋ ಉತ್ತರ ಹೇಳುತ್ತಿರುವಂತೆ, ಯಾರದೋ ಆಜ್ಞೆಯನ್ನು ಪಾಲಿಸುವಂತೆ. ಆ ಒಂದು ಕ್ಷಣದಲ್ಲಿ ಆಕೆಯ ಇಡೀ ದೇಹ ಬೆವರಲು ಶುರುವಾಯಿತು. ಆಕೆ ಅವರನ್ನು ಅಲ್ಲಾಡಿಸಿದಳು. ರಾಜೇಶ್ ಒಮ್ಮೆಲೆ ಎಚ್ಚರವಾದರು. ಯಾವ ಕನಸು ಕಂಡೆ ಅಂತ ಕೇಳಿದರೆ ಏನೂ ನೆನಪಿಲ್ಲ ಅಂದರು. ಆದರೆ ಅವರ ಕಣ್ಣಿನಲ್ಲಿ ಆ ಭಯ, ಆ ಖಾಲಿತನ ಆಕೆ ಮರೆಯಲು ಸಾಧ್ಯವೇ ಆಗಲಿಲ್ಲ. ಆದರೆ ನಿಜವಾದ ಭಯ ಶುರುವಾಗಿದ್ದು ನಂತರ. ಬೆಳಗ್ಗೆ ಎದ್ದ ತಕ್ಷಣ ನೆಲದ ಮೇಲೆ ಹೂವುಗಳು ಬಿದ್ದಿರುತ್ತಿದ್ದವು. ತಾಜಾ ಹೂವುಗಳು. ಯಾರು ತಂದಿರುವ ಪ್ರಶ್ನೆ ಇಲ್ಲ, ಆದರೆ ಅವು ಅಲ್ಲಿ ಇರುತ್ತಿದ್ದವು. ರಾತ್ರಿ ಮಲಗುವ ಮೊದಲು ಮನೆ ಸರಿಯಾಗಿತ್ತು. ಆದರೆ ನಡುರಾತ್ರಿ ಆಗುತ್ತಿದ್ದಂತೆ ಹಳಸಿದ ಮಾಂಸ ಅಥವಾ ಸುಟ್ಟ ಕೂದಲಿನಂತಹ ಒಂದು ಅಸಹ್ಯಕರವಾದ ವಾಸನೆ ಗಾಳಿಯಲ್ಲಿ ತೇಲಿ ಇಡೀ ಮನೆಯಲ್ಲಿ ತುಂಬಿಕೊಳ್ಳುತ್ತಿತ್ತು. ಅದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ, ಆದರೆ ಅದು ಮನಸ್ಸಿಗೆ ತುಂಬಾ ಅಸಹ್ಯ ಆಗುತ್ತಿತ್ತು. ಮೊದಲಿಗೆ ಅದು ಸಾಮಾನ್ಯ ಅಂತಲೇ ಕಾಣಿಸುತ್ತಿತ್ತು. ಬಾಗಿಲು ಸರಿಯಾಗಿ ಹಾಕ್ಲಿಲ್ಲ, ಆಚೆಯಿಂದ ಯಾರು ಎಸೆದಿರಬಹುದು, ಗಾಳಿ ಬೀಸಿ ಬಿದ್ದಿರಬಹುದು. ಹೀಗೆ ಸಮಾಧಾನ ಮಾಡಿಕೊಳ್ಳಲು ಯತ್ನಿಸಿದರು. ಆದರೆ ಒಂದು ದಿನ ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಟೀಪಾಯಿಯ ಮೇಲೆ ನಿಂಬೆಹಣ್ಣು, ಮೆಣಸಿನಕಾಯಿ ಗಂಟುಗಳು ಕಾಣಿಸಿದವು. ಒಂದಲ್ಲ ಎರಡಲ್ಲ, ಹಲವು ಗಂಟುಗಳು. ಯಾರೋ ಉದ್ದೇಶಪೂರ್ವಕವಾಗಿ ಇಟ್ಟಂತೆ ಕಾಣಿಸುತ್ತಿತ್ತು. ಆದರೆ ಮನೆಯಲ್ಲಿ ಯಾರೂ ಇಟ್ಟಿರಲಿಲ್ಲ. ಮನೆಯಿಂದ ಆಚೆ ಯಾರೋ ಇಟ್ಟಂತೆ ಕಾಣಿಸುತ್ತಿತ್ತು. ಆ ಒಂದು ಕ್ಷಣದಲ್ಲಿ ರಾಜೇಶ್ ಅವರ ಹೆಂಡತಿಗೆ ಏನೋ ಒಂದು ಅರ್ಥವಾಯಿತು. ಇದು ಸಾಮಾನ್ಯ ಘಟನೆ ಅಲ್ಲ ಎಂದು. ಆ ಸಮಯದಲ್ಲಿ ನೆರೆಮನೆಯ ಅಕ್ಷಯ್, ಅವರ ಕುಟುಂಬ ಕೂಡ ಇದನ್ನೆಲ್ಲ ಗಮನಿಸುತ್ತಿತ್ತು. ನಿಧಾನವಾಗಿ ಒಂದೊಂದೇ ವಿಷಯ ಅವರ ಗಮನಕ್ಕೆ ಬರುತ್ತಿತ್ತು. ಮೊದಲು ಏನೋ ಸಣ್ಣ ಸಮಸ್ಯೆ ಇರಬಹುದು ಅಂತ ಸುಮ್ಮನಿದ್ದರು. ಆದರೆ ಮುಂದೆ ನಡೆದದ್ದು ಮಾತ್ರ ಯಾರು ಯೋಚನೆ ಕೂಡ ಮಾಡಿರಲಿಲ್ಲ. ಆ ಮಧ್ಯರಾತ್ರಿಯಲ್ಲಿ ಅಕ್ಷಯ್ ಅವರ ಅಮ್ಮ ನೀರು ಕುಡಿಯಲೇ ಎದ್ದಿದ್ದರು. ಸ್ವಲ್ಪ ಸಮಯದ ನಂತರ ಒಂದು ಕೂಗು. ಅದು ಸಾಮಾನ್ಯ ಕೂಗಲ್ಲ ಸ್ನೇಹಿತರೆ. ಯಾರಿಗಾದರೂ ತೀವ್ರ ನೋವಾದಾಗ ಬರುವ ಕೂಗು. ಯಾರಿಗಾದರೂ ಅತ್ಯಂತ ಕಷ್ಟ ಬಂದಾಗ ಒಳಗಿನಿಂದ ಆತ್ಮ ಕಿತ್ತು ಬರುವಂತೆ ಒಂದು ಭಯಂಕರ ಕೂಗು. ಆ ಕೂಗು ಬರುತ್ತಿದ್ದಿದ್ದು ರಾಜೇಶ್ ಅವರ ಮನೆಯಿಂದ. ಅಕ್ಷಯ್ ಅವರ ಅಮ್ಮ ಒಂದು ಕ್ಷಣ ಮಂಕಾಗಿ ನಿಂತರು. ಒಳಗೆ ಹೋಗಬೇಕಾ ಬೇಡವಾ, ಒಂಟಿಯಾಗಿ ಹೋಗಬೇಕಾ ಎಂದೆಲ್ಲ ಯೋಚಿಸಿದರು. ಆದರೆ ಆ ಕೂಗು ಅವರ ಕಾಲುಗಳನ್ನು ತಾನೇ ಎಳೆದುಕೊಂಡು ಹೋಯಿತು. ಕತ್ತಲೆಯಲ್ಲಿ ಆ ಮನೆಯ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡಂತೆ ಇತ್ತು. ಅವರು ಒಳಗೆ ಹೋಗುತ್ತಿದ್ದಂತೆ ಮನೆಯ ತಾಪಮಾನ ಒಮ್ಮೆಲೆ ಕುಸಿದ ಅನುಭವವಾಯಿತು. ಉಸಿರು ಗಾಳಿಯಲ್ಲಿ ಹಬೆಯಾಗಿ ಕಾಣಿಸುತ್ತಿತ್ತು. ಮನೆಯ ಒಳಗೆ ಏನೋ ಭಾರ, ಒಂದು ಅಗೋಚರ ಉಪಸ್ಥಿತಿ ಆ ಗಾಳಿಯಲ್ಲಿ ಇದ್ದಂತೆ ಭಾಸವಾಯಿತು. ಮತ್ತು ಅವರು ನೋಡಿದ ದೃಶ್ಯ, ಅದನ್ನು ಕೇಳಲು ಭಯ ಆಗುತ್ತದೆ. ರಾಜೇಶ್ ಅವರ ಹೆಂಡತಿ ನೆಲದ ಮೇಲೆ ಬಿದ್ದಿದ್ದರು. ಅವರ ದೇಹ ನಡುಗುತ್ತಿತ್ತು. ಅದು ಸಾಮಾನ್ಯವಾದ ನಡುಕ ಅಲ್ಲ. ಅವಳ ಇಡೀ ಶರೀರ ಒಂದೊಂದು ದಿಕ್ಕಿಗೆ ಅಲ್ಲಾಡುತ್ತಿತ್ತು. ತಲೆ ಒಂದು ಕಡೆ, ಕೈ ಒಂದು ಕಡೆ, ಕಾಲು ಒಂದು ಕಡೆ. ಅವಳ ಕಣ್ಣುಗಳು ತಿರುಗುತ್ತಿದ್ದವು. ಕೇವಲ ಬಿಳಿ ಭಾಗ ಕಾಣಿಸುವಷ್ಟು ಮೇಲೆ ಹೋಗಿದ್ದವು. ಮತ್ತು ಅವಳ ಬಾಯಿಯಿಂದ ಬರುತ್ತಿದ್ದ ಧ್ವನಿ, ಅದು ಅವಳದ್ದೇ ಆಗಿರಲಿಲ್ಲ. ನನ್ನನ್ನು ಬಿಡು, ನಾನು ಯಾರೋ ಅಲ್ಲ. ಇಲ್ಲಿ ನಾನು ಏನು ಮಾಡುತ್ತಿದ್ದೇನೆ? ಒಂದು ಹೆಂಗಸಿನ ಧ್ವನಿ. ಆದರೆ ಅದರ ಒಳಗೆ ಬೇರೊಂದು ಧ್ವನಿ, ಗಂಡಸಿನ ಧ್ವನಿ, ಮುದುಕನ ಧ್ವನಿ. 3-4 ಧ್ವನಿಗಳು ಒಟ್ಟಿಗೆ ಮಾತನಾಡುತ್ತಿರುವಂತೆ ಕಾಣಿಸುತ್ತಿತ್ತು. ಆ ಕ್ಷಣದಲ್ಲಿ ಅಕ್ಷಯ್ ಅವರ ಅಮ್ಮ ಅಲ್ಲೇ ಗೋಡೆ ಹಿಡಿದು ನಿಂತರು. ಕಾಲುಗಳಲ್ಲಿ ತ್ರಾಣ ಇರಲಿಲ್ಲ. ಅವಳ ಮುಖದಲ್ಲಿ ಭಯ, ನೋವು ಮತ್ತು ಒಂದು ಭಯಂಕರ ನಿರಾಶೆ ಕಾಣುತ್ತಿತ್ತು. ಆ ಒಂದು ಕ್ಷಣದಲ್ಲಿ ಅಮ್ಮ ಅಂತ ಒಂದು ಪುಟ್ಟ ಧ್ವನಿ ಕೇಳಿಸಿತು. ರಾಜೇಶ್ ಅವರ 8 ವರ್ಷದ ಮಗು. ಕಣ್ಣಿನ ತುಂಬ ನೀರು, ಮೈಯಲ್ಲಿ ನಡುಕ. ಅಮ್ಮನನ್ನು ಅಪ್ಪಿಕೊಂಡಿತು. ಆದರೆ ಅಮ್ಮ ಅಲ್ಲಿರಲಿಲ್ಲ. ಅಮ್ಮನ ದೇಹದಲ್ಲಿ ಬೇರೆ ಯಾರೋ ಇದ್ದರು. ಆ ಮಗುವಿನ ಕೈಗಳು ನಡುಗುತ್ತಿದ್ದವು. ಅದು ನಿಧಾನವಾಗಿ ಕೋಣೆಯ ಕತ್ತಲೆಯ ಒಂದು ಜಾಗವನ್ನು ತೋರಿಸುತ್ತಾ ಅಲ್ಲಿ ನೋಡಿ ಎಂದು ಪಿಸುಗುಟ್ಟಿತು. ಮತ್ತು ನಂತರ ಗಾಬರಿಯಿಂದ ಅಕ್ಷಯ್ ಅವರ ಅಮ್ಮನ ಕಡೆ ತಿರುಗಿ ಹೇಳಿತ್ತು, ಆಂಟಿ, ಅಪ್ಪನ ಹಿಂದೆ ಒಬ್ಬ ಕಪ್ಪು ವ್ಯಕ್ತಿ ನಿಂತಿದ್ದಾನೆ. ಅವನು ನಮ್ಮನ್ನು ನೋಡುತ್ತಿದ್ದಾನೆ. ಅವನ ಕಣ್ಣುಗಳು ಕೆಂಪಾಗಿವೆ. ಆ ಮಾತು ಕೇಳಿ ಕೋಣೆಯಲ್ಲಿ ಒಂದು ಕ್ಷಣ ನಿಶಬ್ದವಾಯಿತು. ಸ್ನೇಹಿತರೆ,
8 ವರ್ಷದ ಮಗು ಸುಳ್ಳು ಹೇಳುವುದಿಲ್ಲ. ಆ ಮಗುವಿನ ಕಣ್ಣಿನಲ್ಲಿ ಯಾವ ಅಭಿನಯವೂ ಇರಲಿಲ್ಲ. ಅಲ್ಲಿ ಇದ್ದದ್ದು ನಿಜವಾದ ಶುದ್ಧ ಭಯ ಮಾತ್ರ. ಅಕ್ಷಯ್ ಅವರ ಅಮ್ಮ ಆ ಮಗುವನ್ನು ಎತ್ತಿಕೊಂಡರು. ಅವರ ಕೈಗಳು ಕಂಪಿಸುತ್ತಿದ್ದವು. ಅವರ ಕಣ್ಣು ಕೋಣೆಯ ಆ ಜಾಗವನ್ನು ನೋಡುತ್ತಿತ್ತು. ಆದರೆ ಅಲ್ಲಿ ಯಾರೂ ಕಾಣಲಿಲ್ಲ. ಆ ಸಮಯದಲ್ಲಿ ಅವರಿಗೆ ಗೊತ್ತಿರಲಿಲ್ಲ ಕಾಣದ ಶಕ್ತಿಯೇ ಅತ್ಯಂತ ಅಪಾಯಕಾರಿ ಎಂದು. ಮನೆಯಲ್ಲಿದ್ದ ಆ ಕತ್ತಲ ಶಕ್ತಿ ಕೇವಲ ಮನಸ್ಸಿನ ಮೇಲೆ ಅಷ್ಟೇ ಅಲ್ಲ, ಅವರ ಇಡೀ ಬದುಕಿನ ಮೇಲೂ ದಾಳಿ ಮಾಡಲು ಶುರು ಮಾಡಿತು. ಸ್ವಲ್ಪ ದಿನಗಳು ಕಳೆಯುತ್ತಿದ್ದಂತೆ ವ್ಯವಹಾರದಲ್ಲಿ ಭಾರಿ ನಷ್ಟ ಮತ್ತು ಯಾವ ವ್ಯಾಪಾರ ಮಾಡಿದರೂ ಅದು ನಷ್ಟ ಆಗಲು ಶುರುವಾಯಿತು. ದುಡ್ಡು ಕರಗಿ ಹೋಗುತ್ತಿತ್ತು. ಮನೆಯಲ್ಲಿ ಜಗಳಗಳು, ಮಾತಿನ ಮೇಲೆ ಮಾತು ಬರಲು ಶುರುವಾಯಿತು. ಪ್ರೀತಿಸುವ ಜನರ ನಡುವೆ ದ್ವೇಷ ಹುಟ್ಟಿಕೊಳ್ಳಲು ಶುರುವಾಯಿತು. ಯಾಕೆ ಜಗಳ ಆಯಿತು ಅಂತ ಕೇಳಿದರೆ ಗೊತ್ತಿಲ್ಲ ಅಂತ ಇಬ್ಬರು ಹೇಳುತ್ತಿದ್ದರು. ರಾಜೇಶ್ ಅವರ ಆರೋಗ್ಯ ಕೂಡ ಕೆಡಲು ಶುರುವಾಯಿತು. ಡಾಕ್ಟರ್ ಬಳಿ ಹೋದರು, ತಪಾಸಣೆ ಮಾಡಿದರು, ಏನೂ ಇಲ್ಲ ಎಂದು ರಿಪೋರ್ಟ್ ಬಂದಿತ್ತು. ಮತ್ತೊಬ್ಬ ಡಾಕ್ಟರ್ ಬಳಿ ಹೋದರು, ಅವರು ಕೂಡ ಅದೇ ಮಾತನ್ನು ಹೇಳುತ್ತಿದ್ದರು. ಒಂದು ಸಮಯದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಇದ್ದ ಮನೆಯಲ್ಲಿ ಈಗ ಕೇವಲ ಭಯ, ದುಃಖ ಮತ್ತು ನಿರಾಶೆ ಇತ್ತು. ಕಟ್ಟಿದ ಮನೆ, ನಿರ್ಮಿಸಿದ ಸಂಸಾರ, ಬೆಳೆಸಿದ ಸ್ನೇಹ ಎಲ್ಲವೂ ಒಂದೊಂದಾಗಿ ಕರಗಿ ಹೋಗುತ್ತಿತ್ತು. ಒಂದು ಅಗೋಚರ ಶಕ್ತಿ ಅವರ ಜೀವನವನ್ನು ನಿಧಾನವಾಗಿ ತಿನ್ನುತ್ತಿತ್ತು. ಮರುದಿನ ಬೆಳಗ್ಗೆ ಭಯ ಮತ್ತು ದಿಗ್ಭ್ರಾಂತಿಯಿಂದ ಅವರು ಮನೆಯ ತಪಾಸಣೆ ಮಾಡಿದರು. ಒಂದೊಂದು ದಿಕ್ಕನ್ನು ಹುಡುಕಿದರು ಮತ್ತು ಗೋಡೆಯ ಹಿಂದೆ ಅವರ ಕೈ ಏನನ್ನೋ ಮುಟ್ಟಿತು. ಒಂದು ಚಿಕ್ಕ ಗೊಂಬೆ. ಮೊದಲ ನೋಟಕ್ಕೆ ಸಾಮಾನ್ಯ ಗೊಂಬೆಯಂತೆ ಅನಿಸುತ್ತದೆ. ಆದರೆ ಅದನ್ನು ಹತ್ತಿರದಿಂದ ನೋಡಿದ ತಕ್ಷಣ ಆ ಗೊಂಬೆಯ ಮೇಲೆ ಸೂಜಿಗಳನ್ನು ಚುಚ್ಚಲಾಗಿತ್ತು. ಒಂದೆರಡಲ್ಲ, ಅನೇಕ ಸೂಜಿಗಳು ನಿಗದಿತ ಸ್ಥಳಗಳಲ್ಲಿ ಚುಚ್ಚಲಾಗಿತ್ತು. ತಲೆಯ ಭಾಗ, ಎದೆಯ ಭಾಗ, ಕೈಕಾಲು ಭಾಗ ಮತ್ತು ಅದರ ಮೇಲೆ ಒಣಗಿದ ಕೆಂಪು ದ್ರವ ರಕ್ತದಂತೆ ಕಾಣಿಸುತ್ತಿತ್ತು. ಆ ಗೊಂಬೆ ನೋಡಿದ ತಕ್ಷಣ ರಾಜೇಶ್ ಅವರ ಕೈಯಿಂದ ಅದು ಬಿದ್ದೇ ಹೋಯಿತು. ಅವರ ಮುಖದಲ್ಲಿ ಆ ಕ್ಷಣ ಭಯ, ಹತಾಶೆ ಮತ್ತು ಕಣ್ಣಿನಲ್ಲಿ ನೀರು ಕಾಣಿಸಿತು. ತುಂಬ ನೋವಿನಿಂದ ಅವರು ಹೇಳಿದರು, ನಮಗೆ ಯಾರೋ ಕಾಲಜಾದು ಮಾಡಿದ್ದಾರೆ. ಯಾರೋ ಶತ್ರು ನಮ್ಮನ್ನು ನಾಶ ಮಾಡಬೇಕೆಂದು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದಾರೆ. ಆ ಮಾತು ಕೇಳಿ ಅಕ್ಷಯ್ ಅವರ ಕುಟುಂಬ ಮೌನವಾಗಿ ನಿಂತಿತು. ಯಾರು ಮಾಡಿದರು ಇದನ್ನು? ಯಾಕೆ ಮಾಡಿದರು? ಈ ಮುಗ್ಧ ಕುಟುಂಬಕ್ಕೆ ಯಾರಿಷ್ಟು ದ್ವೇಷ ಸಾಧಿಸುತ್ತಿದ್ದರು? ಆ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಕೊನೆಗೆ ದಿಕ್ಕು ತೋಚದೆ ರಾಜೇಶ್ ಅವರು ಒಬ್ಬ ತಾಂತ್ರಿಕರ ಬಳಿ ಹೋದರು. ಆ ತಾಂತ್ರಿಕರು ವಯಸ್ಸಾದ ಮನುಷ್ಯ, ಬಿಳಿ ಧೋತಿ, ಹಣೆಯ ಮೇಲೆ ವಿಭೂತಿ, ಕಣ್ಣುಗಳಲ್ಲಿ ಒಂದು ವಿಚಿತ್ರ ಶಾಂತಿ. ಆದರೆ ಅದರ ಹಿಂದೆ ಅವರು ಏನೋ ತುಂಬ ಭಾರವಾದದ್ದನ್ನು ಹೊತ್ತುಕೊಂಡು ಬದುಕಿದ್ದಾರೆ ಎಂದು ಅನಿಸುತ್ತಿತ್ತು. ಅವರು ಮನೆಯ ಬಾಗಿಲಿಗೆ ಬಂದ ತಕ್ಷಣ ನಿಂತರು, ಒಳಗೆ ಹೋಗಲಿಲ್ಲ. ಕಣ್ಣು ಮುಚ್ಚಿ ಒಂದು ಕ್ಷಣ ಉಸಿರು ತೆಗೆದುಕೊಂಡರು, ಮತ್ತೆ ತೆರೆದರು. ಅವರ ಮುಖದ ಮೇಲೆ ಒಂದು ಭಾವ ಕಾಣಿಸಿತು. ಮನೆಯೊಳಗೆ ಏನೋ ಇದೆ, ತುಂಬ ಹಳೆಯದು, ತುಂಬ ಕ್ರೂರವಾದದ್ದು ಎಂದು ಅವರು ನಿಧಾನವಾಗಿ ಹೇಳಿದರು. ಆ ಮಾತು ಕೇಳಿ ರಾಜೇಶ್ ಅವರ ಹೆಂಡತಿ ನಡುಗಿದಳು. ತಾಂತ್ರಿಕರು ಒಳಗೆ ಬಂದರು. ಒಂದೊಂದು ಜಾಗದಲ್ಲೂ ನಿಧಾನವಾಗಿ ನಡೆದಾಡಿದರು. ಅವರ ತುಟಿಗಳು ಮೆಲ್ಲಗೆ ಏನನ್ನೋ ಗೊಣಗುತ್ತಿದ್ದವು. ಕೈಗಳು ಗಾಳಿಯಲ್ಲಿ ಏನನ್ನೋ ಅನುಭವಿಸಿದಂತೆ ಮೆಲ್ಲಗೆ ಅಲ್ಲಾಡುತ್ತಿದ್ದವು. ಆದರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಏನೆಂದರೆ, ಅವರು ಆ ಗೊಂಬೆ ಇದ್ದ ಜಾಗದ ಬಳಿ ಬಂದ ತಕ್ಷಣ ನಿಂತರು. ಅವರಿಗೆ ಆ ಗೊಂಬೆಯ ಬಗ್ಗೆ ಯಾರೂ ಹೇಳಿರಲಿಲ್ಲ, ಯಾರೂ ತೋರಿಸಿರಲಿಲ್ಲ. ಆದರೆ ಅವರ ಕಾಲುಗಳು ತಾನೇ ಆ ಜಾಗದ ಮುಂದೆ ನಿಂತವು. ತುಂಬ ನಿಧಾನ ಧ್ವನಿಯಲ್ಲಿ ಇಲ್ಲೇ ಇದೆ ಎಂದರು. ಆ ಕ್ಷಣದಲ್ಲಿ ಇಡೀ ಕೋಣೆ ನಿಶಬ್ದವಾಯಿತು. ತಾಂತ್ರಿಕರು ತಮ್ಮ ಬಟ್ಟೆಯ ಚೀಲದಿಂದ ಒಂದೊಂದಾಗಿ ಸಾಮಗ್ರಿಗಳನ್ನು ತೆಗೆದರು. ಕೆಂಪು ಕುಂಕುಮ, ಒಣಗಿದ ನಿಂಬೆಹಣ್ಣು, ಬೂದಿ ಮತ್ತು ಒಂದು ಚಿಕ್ಕ ಮಣ್ಣಿನ ದೀಪ. ಅವರು ನೆಲದ ಮೇಲೆ ಒಂದು ನಿರ್ದಿಷ್ಟ ಆಕಾರದಲ್ಲಿ ಎಲ್ಲವನ್ನು ಜೋಡಿಸಿದರು. ದೀಪ ಹಚ್ಚಿದರು, ಧೂಪ ಹಾಕಿದರು. ಆ ಹೊಗೆ ಮೇಲೆ ಏಳಲು ಶುರುವಾಯಿತು. ಆದರೆ ಅದು ನೇರವಾಗಿ ಮೇಲೆ ಹೋಗಲಿಲ್ಲ, ಒಂದು ದಿಕ್ಕಿಗೆ ಬಾಗಿ ಹೋಯಿತು, ಕೋಣೆಯ ಆ ಕತ್ತಲೆಯ ಕಡೆಗೆ. ತಾಂತ್ರಿಕರು ಅದನ್ನು ನೋಡಿ ಮಂತ್ರ ಶುರು ಮಾಡಿದರು. ಆ ಮಂತ್ರ ಸಾಮಾನ್ಯ ಪ್ರಾರ್ಥನೆಯಂತೆ ಇರಲಿಲ್ಲ ಸ್ನೇಹಿತರೆ. ಅದು ತುಂಬ ನಿಧಾನ, ತುಂಬ ಗಂಭೀರ ಮತ್ತು ಮನೆಯ ಗೋಡೆಗಳೇ ಆ ಶಬ್ದಕ್ಕೆ ಕಂಪಿಸುತ್ತಿವೆ ಎಂದು ಅನಿಸುತ್ತಿತ್ತು. ಮಂತ್ರ ಶುರುವಾದ ಕೆಲವೇ ಕ್ಷಣಗಳಲ್ಲಿ ಮನೆಯ ಬಾಗಿಲು ಗಾಳಿ ಇಲ್ಲದೆ ಅಲ್ಲಾಡಿತು. ದೀಪ ಒಮ್ಮೆ ಹಾರಿ ಮತ್ತೆ ಹತ್ತಿಕೊಂಡಿತು. ಮನೆಯಲ್ಲಿ ಒಂದು ವಿಚಿತ್ರ ಶಬ್ದ,
ಯಾರೋ ಗೋಡೆಯ ಒಳಗಿನಿಂದ ತಳ್ಳುತ್ತಿರುವಂತೆ ಕೇಳಿಸುತ್ತಿತ್ತು. ರಾಜೇಶ್ ಅವರ ಹೆಂಡತಿ ರಾಜೇಶ್ ಅವರ ಕೈ ಬಿಗಿಯಾಗಿ ಹಿಡಿದುಕೊಂಡಳು. ಆ ಒಂದು ಕ್ಷಣದಲ್ಲಿ ಅವರಿಬ್ಬರ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ತಾಂತ್ರಿಕರು ಮಂತ್ರ ನಿಲ್ಲಿಸಲಿಲ್ಲ. ಅವರ ಧ್ವನಿ ಹೆಚ್ಚಾಗುತ್ತಾ ಹೋಯಿತು. ಕೋಣೆಯ ತುಂಬ ತುಂಬಿಕೊಂಡಿತು ಮತ್ತು ಒಂದು ಕ್ಷಣ ಇಡೀ ಮನೆ ನಿಶಬ್ದ ಆಯಿತು. ಸಂಪೂರ್ಣ ನಿಶಬ್ದ. ಆ ಮೊದಲು ಇದ್ದ ಭಾರ, ಆ ಅಗೋಚರ ಉಪಸ್ಥಿತಿ ಒಮ್ಮೆಲೆ ಮಾಯವಾದಂತೆ ಅನಿಸಿತು. ಮನೆಯ ಗಾಳಿ ಬದಲಾಯಿತು. ಉಸಿರಾಡಲು ಸುಲಭ ಆಯಿತು. ತಾಂತ್ರಿಕರು ನಿಧಾನವಾಗಿ ಎದ್ದರು. ಆ ಗೊಂಬೆಯನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ತಮ್ಮ ಚೀಲದಲ್ಲಿಟ್ಟುಕೊಂಡರು. ಇದನ್ನು ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗುತ್ತೇನೆ. ಇನ್ನು ಆ ಶಕ್ತಿ ನಿಮ್ಮ ಮನೆಗೆ ಬರುವುದಿಲ್ಲ ಎಂದು ಹೇಳಿದರು. ಬಾಗಿಲ ಬಳಿ ನಿಂತು ಒಮ್ಮೆ ತಿರುಗಿ ನೋಡಿದರು. ರಾಜೇಶ್ ಅವರ ಕಣ್ಣಿನಲ್ಲಿ ನೇರವಾಗಿ ನೋಡಿ ಹೇಳಿದರು, ಯಾರು ಇದನ್ನು ಮಾಡಿದ್ದಾರೋ ಅವರಿಗೆ ತುಂಬ ದ್ವೇಷ ಇದೆ ನಿಮ್ಮ ಮೇಲೆ. ಮುಂದೆ ಜಾಗರೂಕರಾಗಿರಿ. ಅದು ಕೇಳಿ ರಾಜೇಶ್ ಅವರು ಏನು ಹೇಳಲಾಗಲಿಲ್ಲ. ಕೇವಲ ತಲೆ ಅಲ್ಲಾಡಿಸಿದರು. ಆ ನಂತರ ಮನೆಯಲ್ಲಿ ನಿಧಾನವಾಗಿ ಶಾಂತಿ ಮರಳಿತು. ಆದರೆ ಸ್ನೇಹಿತರೆ, ಆ ಭಯಂಕರ ದಿನಗಳ ನೆನಪು ಇಂದಿಗೂ ಅಕ್ಷಯ್ ಅವರ ಮನಸ್ಸಿನಿಂದ ಹೋಗಿಲ್ಲ. ಅವರು ಇನ್ನೂ ಆ ರಾತ್ರಿಗಳನ್ನು ನೆನೆಸಿಕೊಂಡಾಗ ಒಳಗಿಂದ ನಡುಕ ಬರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಆ ಮಗುವಿನ ಮಾತು, ಅಪ್ಪನ ಹಿಂದೆ ಕಪ್ಪು ವ್ಯಕ್ತಿ ನಿಂತಿದ್ದಾನೆ, ಇನ್ನು ಅವರ ಕಿವಿಯಲ್ಲಿ ಮಾರ್ದನಿಸುತ್ತಿದೆ. ಮತ್ತು ತಾಂತ್ರಿಕರು ಹೇಳಿದ ಕೊನೆಯ ಮಾತು, ಯಾರು ಇದನ್ನು ಮಾಡಿದ್ದಾರೋ ಅವರಿಗೆ ತುಂಬ ದ್ವೇಷ ಇದೆ. ಆ ಮಾತು ಇಂದಿಗೂ ರಾಜೇಶ್ ಅವರ ಎದೆಯಲ್ಲಿ ಚುಚ್ಚುತ್ತಿದೆ, ಏಕೆಂದರೆ ಆ ಶತ್ರು ಯಾರು ಎಂದು ಇನ್ನೂ ಗೊತ್ತಾಗಿಲ್ಲ. ಸ್ನೇಹಿತರೆ, ಮಾಟ ಮಂತ್ರ ನಿಜವೋ ಅಥವಾ ನಮ್ಮ ಮನಸ್ಸಿನ ಭ್ರಮೆಯೋ? ಯಾವುದೋ ಒಂದು ಅಗೋಚರ ಶಕ್ತಿ ನಮ್ಮ ಮನೆಯನ್ನು, ನಮ್ಮ ಕುಟುಂಬವನ್ನು ಆಕ್ರಮಿಸಬಹುದೇ, ಅಥವಾ ಇದೆಲ್ಲ ಮನಸ್ಸಿನ ಆಟವೇ? ಆ ಪ್ರಶ್ನೆಯ ಉತ್ತರ ನಾನು ಕೊಡುವುದಿಲ್ಲ. ಆ ಉತ್ತರ ನೀವೇ ಕಂಡುಕೊಳ್ಳಬೇಕು. ಆದರೆ ಒಂದು ಮಾತ್ರ ನಿಶ್ಚಿತ, ರಾಜೇಶ್ ಅವರ ಕುಟುಂಬ ಅನುಭವಿಸಿದ ಆ ದಿನಗಳು ನಿಜವಾಗಿ ನಡೆದ ಘಟನೆ. ಅಕ್ಷಯ್ ಅವರು ತಮ್ಮ ಕಣ್ಣಾರೆ ಕಂಡದ್ದನ್ನು ಬರೆದಿದ್ದಾರೆ. ಅವರ ಮಾತಿನಲ್ಲಿ ಇಂದಿಗೂ ಭಯ ಇದೆ. ನಿಮಗೂ ಇಂಥ ಅನುಭವ ಆಗಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಇಮೇಲ್ ಐಡಿಗೆ ನಿಮ್ಮ ಕಥೆಗಳನ್ನು ಕಳಿಸಿ. ಆ ಕಥೆಯೇ ನಮ್ಮ ಮುಂದಿನ ವಿಡಿಯೋದಲ್ಲಿ ನನ್ನ ಧ್ವನಿಯಲ್ಲಿ ಬರುತ್ತದೆ. ನಿಮ್ಮ ಕಥೆಗಾಗಿ ನಾವು ಕಾಯುತ್ತಿದ್ದೇವೆ. ಮತ್ತೊಂದು ಭಯಂಕರ ಕಥೆಯೊಂದಿಗೆ ಬೇಗ ಬರುತ್ತೇನೆ. ಅಯ್ಯೋ, ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದಟ್ ನಮ್ಮ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅದನ್ನ ನಾವು ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಅಂಡ್ ನಮ್ಮ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.